ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಬಾಸ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ಕೊತಿದ್ದೆ ಅಷ್ಟೇ. ಬಾಸು ಅಷ್ಟು ಜನಗಳ ಮುಂದೆ ಅವಮಾನ ಆಗೋದನ್ನ ತಪ್ಪಿಸಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಬಾಸು. ಅಷ್ಟೆಲ್ಲ ದೊಡ್ಡ ಮಾತು ಬೇಡ ದುರ್ಗಾ. ಆ್ಯಕ್ಚುಲಿ ನಿನ್ನ ಜೊತೆ ಆಟ ಆಡಿ ನಾವು ಗೆದ್ದಿದ್ರಿಂದ ಹಿತ ಖುಷಿ ಆಯಿತು. ಥ್ಯಾಂಕ್ಸ್ ನಿನಗೆ ಹೇಳ್ಬೇಕು ನಾನು. ಅಲ್ಲ, ನೀವೇ ಥ್ಯಾಂಕ್ಸ್ ಹೇಳ್ಕೊಂಡ್ರೆ ಈ ಥ್ಯಾಂಕ್ಸ್ ಆಟಕ್ಕೆ ನಾನಿಲ್ವಾ? ಪುಟ್ ಮೇಡಮ್, ನೀನು ಬರ್ತೀಯಾ? ಹ್ಞೂ, ಮತ್ತೆ ನೀವಿಬ್ರು ಚೆನ್ನಾಗಿ ಆಟ ಆಡಿದ್ರಿ, ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಅಬ್ಬಾ, ನನಗೆ ಈಗ ಖುಷಿ ಆಯಿತು. ನನ್ನ ಮಗಳು ಖುಷಿ ಆದರೆ ಸಾಕು, ನನಗದೇ ಖುಷಿ. ನನಗೂ ಅಷ್ಟೆ. ಆದರೂ ಥ್ಯಾಂಕ್ಸ್ ಬಾಸು. ನಿನಗೂ ಥ್ಯಾಂಕ್ಸ್ ದುರ್ಗಾ. ಅಯ್ಯ, ಇವರಿಬ್ರದ್ದು ಒಳ್ಳೆ ಕತೆ ಆಯ್ತಲ್ಲ. ಇಬ್ರು ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಫಾರ್ಮಲ್ ಆಗಿ ಉಸಿರು ಕಟ್ಟೋ ಥರ ಮಾತಾಡ್ತಿದ್ರೆ ಇವರಿಬ್ರು ಗಂಡ ಹೆಂಡತಿ ಅಂತಾನೆ ಅನ್ಸಲ್ಲ. ಈ ಪಕ್ಕದ ಮನೆಯವರು ಒಂದ್ ಲೋಟ ಕಾಫಿ ಪೌಡರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್, ಒಂದ್ ಲೋಟ ಸಕ್ಕರೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತಾರಲ್ಲ, ಆ ಥರ ಆಡ್ತಿದ್ದಾರೆ. ಹೌದೌದು, ನಾವು ಪಕ್ಕದ ಮನೆಯವ್ರೆ, ಇನ್ನೇನು ಮತ್ತೆ ಬೇರೆ. ಹಲೋ ಮೇಡಮ್, ನಿಮ್ಮ ದೆವ್ವ ಫ್ರೆಂಡ್ ಇದ್ದಾರಲ್ಲ, ಅವ್ರು ಇವಾಗಲೂ ನಿಮ್ಮ ಜೊತೆ ಕೂತಿದ್ದಾರಾ? ನಿಮ್ಮ ಜೊತೆ ಕಾರಲ್ಲಿ ಬರ್ತಾ ಇದ್ದಾರಾ? ಹೌದು ಬಾಸು, ಇಲ್ಲೇ ಕೂತಿದ್ದಾರೆ. ಅಲ್ಲಿಗೆ ಮೆಂಟಲ್ ಕೇಸ್ 4 ಸ್ಟೇಜ್ ಪಕ್ಕ. ಇಲ್ಲ, ಯಾರೇ ಬಂದ್ರು ಸರಿ, ಅದು ಆಚೆ ಬರಬಾರ್ದು. ಏನಿದು? ಯಾಕೆ ಹೀಗಾಗ್ತಿದೆ? ಇಲ್ಲ, ಎಲ್ಲೋ ಏನೋ ಸರಿ ಇಲ್ಲ. ಮೇಡಮ್, ಈಗ ಫ್ರಿಡ್ಜ್ ಒಳಗೆ ಒಂದು ಆನೆ ಇಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ದುರ್ಗಾ, ವಾವ್, ಎಷ್ಟು ಹೊಸ ಪ್ರಶ್ನೆ. ಈ ಪ್ರಶ್ನೆನ ನಾನು ನರ್ಸರಿಯಲ್ಲಿ ಇದ್ದಾಗಲೇ ಕೇಳಿದ್ದೀನಿ. ಅದೇನೆ, ಯಾವುದೋ ತಾತನ ಕಾಲದ ಪ್ರಶ್ನೆ ಎಲ್ಲ ಕೇಳ್ತಾಳೆ. ಸರಿ, ಬೇರೆ ಏನಾದ್ರು ಕೇಳ್ತೀನಿ. ನಾನೇ ಕೇಳ್ತೀನಿ. ಈಗ ಹೋಗೋಕೆ ಆಗದೆ ಇರೋ ಸಿಟಿ ಯಾವುದು? ಹೋಗಕ್ಕಾಗದೆ ಇರೋ ಸಿಟಿನ ಯಾವುದು? ಪುಟ್ ಮೇಡಮ್, ನನಗೆ ಗೊತ್ತಾಗ್ತಿಲ್ಲ, ನೀನೇ ಹೇಳ್ಬಿಡು. ಎಲೆಕ್ಟ್ರಿಸಿಟಿ. ಅಯ್ಯೋ ಕರ್ಮ, ಹೌದಲ್ವಾ? ಇನ್ನೊಂದು ಕೇಳ? ಇದನ್ನ ಮಾತ್ರ ನಾನು ಹೇಳ್ತೀನಿ, ಕೇಳು. ಹಾ, ಈಗ ಒಂದ್ ಜಾಗದಲ್ಲಿ ಫುಲ್ ಕೌಸ್ ಇರತ್ತೆ, ಅಂದ್ರೆ ಹಸು. ಅಲ್ಲಿ ಅರ್ಥಕ್ವೇಕ್ ಆಗುತ್ತೆ, ಅಂದ್ರೆ ಭೂಕಂಪ. ಆಗ ಏನಾಗುತ್ತೆ? ಅಯ್ಯೋ, ಹಸುಗಳಿದ್ ಕಡೆ ಭೂಕಂಪ ಆಗುತ್ತಾ? ಅಯ್ಯೋ ಪಾಪ, ಅವುಗಳಿಗೆಲ್ಲ ಏಟಾಗಲ್ವಾ? ಅವು ಎಲ್ಲೇನೋ ಹೋಗ್ಬಿಡಲ್ವಾ? ಉತ್ತರ ಹೇಳಿ ದುರ್ಗಾ. ಗೊತ್ತಾಗ್ತಿಲ್ಲ ಪುಟ್ ಮೇಡಮ್. ಬಾಸು, ನಗ್ತೀರಾ? ನೀವು ಉತ್ತರ ಹೇಳಿ ನೋಡೋಣ. ಅದರಲ್ಲೇನಿದೆ, ಇದು ಸಿಂಪಲ್ ಆಗಿದೆ. ಹಸುಗಳಿದ್ದಾಗ ಭೂಕಂಪ ಆಗುತ್ತೆ, ಆವಾಗ ಅದೇನೇ ಆಗುತ್ತೆ. ಏನಾಗುತ್ತೆ? ಅದೇ ಆಗುತ್ತೆ. ಮಿಲ್ಕ್ ಶೇಕ್ ಅಂತ ಹೇಳು ದುರ್ಗಾ. ಏನಂದ್ರಿ? ಮಿಲ್ಕ್ ಶೇಕಾ? ಮಿಲ್ಕ್ ಶೇಕ್. ಮಿಲ್ಕ್ ಶೇಕು. ದುರ್ಗಾ, ನಿಂಗೆ ಹೇಗೆ ಗೊತ್ತಾಯ್ತು? ಅದೇ ಇವಳ್ದು ದೇವದ ಫ್ರೆಂಡ್ ಇದಾರಲ್ಲ, ಅವ್ರು ಹೇಳ್ಕೊಟ್ಟಿರ್ಬೇಕು ಅಲ್ವಾ? ಬಾಸು, ನೀವೇನಕ್ಕೆ ಆ ಥರ ಹೇಳೋದು? ಆದ್ರೂ ಪುಟ್ ಮೇಡಮ್, ಈ ತರ ಪ್ರಶ್ನೆಗಳೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಎಷ್ಟು ಜಾಡೆ ನೀನು. ಈ ಸಿಲ್ಲಿ ಕ್ವಶನ್ಸ್ನ ಒಳ್ಳೆ IAS ರೇಂಜಿಗೆ ಹೇಳ್ತಾಳೆ. ಅದು ಏನು ಸವಾಸನೋ ಏನೋ. ಬಾಸು, ನೀವು ಆ ಥರ ಎಲ್ಲ ಹೇಳ್ಬೇಡಿ ಆಯ್ತಾ? ಪುಟ್ ಮೇಡಮ್ ಕೇಳೋ ಪ್ರಶ್ನೆಗಳಿಗೆಲ್ಲ ನಂಗೆ ಉತ್ತರ ಗೊತ್ತಿರುತ್ತೆ,
ಅದೇ ನಾನು ಪಟ್ಟಂತ ಉತ್ತರ ಕೊಟ್ಬಿಟ್ರೆ ಅವಳಿಗೆ ಬೇಜಾರಾಗಲ್ವಾ? ಅದಕ್ಕೆ ಸ್ವಲ್ಪ ಆಟ ಆಡಿಸ್ತೀನಿ ಅಷ್ಟೇ. ಓಹೋ ನಂಬುದ್ವಿ ಅಯ್ಯೋ ಬಾಸು ಬಾಸು ಪುಟ್ ಮೇಡಮ್ ನಿಂಗೇನು ಆಗಿಲ್ಲ ಅಲ್ವಾ? ಇದಪ್ಪ ಐ ಫೈನ್? ನಂಗೇನು ಆಗಿಲ್ಲ. ಒಂದ್ ಕ್ಷಣ ಉಸಿರು ನಿಂತದಂಗ ಆಗೋಗಿತ್ತು. ಹೇಗ್ ಬಂತ ಗಾಡಿ? ಹೌದು ದುರ್ಗಾ, ಇಟ್ ವಾಸ್ ಸೋ ಕ್ಲೋಸ್. ಈ ವಿಷಯನ ಯಾವುದೇ ಕಾರಣಕ್ಕೂ ಮನೇಲಿ ಹೇಳಕ್ ಬೇಡ, ಸುಮ್ಮನೆ ಗಾಬರಿ ಆಗ್ತಾರೆ. ಸರಿ ಬಾಸ್, ನಾನೇನು ಹೇಳಲ್ಲ. ಇದಪ್ಪುಟ ನೀನು ಹೇಳೋದಕ್ಕೆ ಹೋಗ್ಬೇಡ. ಸರಿ. ನಮ್ ಹಿತಾಪುಟ್ಟಿ ಕಪ್ ಗೆದ್ದಿದ್ದಾಳ? ಎಲ್ಲಿ ನೋಡೋಣ. ಹ್ಞೂ ತಾತ, ಇವರಿಬ್ರು ಚೆನ್ನಾಗಿ ಆಟ ಆಡಿದ್ರು. ನನಗೆ ಗೊತ್ತಿತ್ತು ನೀವಿಬ್ರು ಪರ್ಫೆಕ್ಟ್ ಕಪಲ್ ಅಂತ. ಜಾನ್ವಿ, ಬೋರ್ ಆಗಿಲ್ವಾ? ನಮ್ಮ ಹಿತ ಇಷ್ಟು ಖುಷಿಯಾಗಿರೋದನ್ನ ನೋಡಿ ಅದೆಷ್ಟು ದಿವಸಗಳಾಗೋಗಿತ್ತೋ ಏನೋ. ರಿಯಲಿ ನೈಸ್ ಟು ಸಿ ಹರ್ ಲೈಕ್ ದಿಸ್, ಅಲ್ವಪ್ಪ ಶರತ್? ದುರ್ಗಾ, ನಮ್ಮ ಹಿತ ಪುಟ್ಟಿಗೆ ಆಮೇಲೆ ದೃಷ್ಟಿ ತೆಗೆದ್ಬಿಡಮ್ಮ. ಸರಿ ಮೇಡಮ್. ಹಿತ ಇಟ್ಕೋ, ನಾನೊಂದು ಫೋಟೋ ತೆಗಿತೀನಿ. ಬರೀ ಫೋಟೋನಾ? ವಿಡಿಯೋನು ತೆಗಿ, ತಡಿ. ಯಾ, ಸ್ಮೈಲ್. ಏನೋ ವರ್ಲ್ಡ್ ಕಪ್ ವಿನ್ ಆಗಿರೋ ಥರ ಆಡ್ತಿದ್ದಾರೆ. ನೋಡಕ್ಕಾಗ್ತಿಲ್ಲ, ಕಣ್ಣು ಹೊಟ್ಟೋಗ್ಬಿಡತ್ತೆ. ಬರ್ಲಾ? ಪರವಾಗಿಲ್ಲ, ನಮ್ ದುರ್ಗಾ ಎಲ್ಲದಕ್ಕೂ ಸೈ.